ಕಾರಣ ಏನು ಅಂತಂದ್ರೆ ಅಲ್ಲಿ ಸ್ಟೇಷನ್ದೊಳಗೆ ಹೆಂಗೆ ಶಿಕ್ಷಾ ಇರ್ತದಲ್ಲ, ಟೈಮ್ ಟು ಟೈಮ್ ಊಟ ಕೊಡಂಗಿಲ್ಲ, ಅಲ್ಲಿ ಜೈಲಿನೊಳಗೆ ಲೈಟ್ ಇರಂಗಿಲ್ಲ, ಜೈಲಿನೊಳಗೆ ಫ್ಯಾನ್. ಮತ್ತೆ ನೀವು ಹೋಗಿ ಬಂದೇನು ಸ್ವಾಮಿ ಅಂತ ನನಗಂತೀರಿ. ಮತ್ತೆ ಹೇಳವ್ರದ್ದು ಕೇಳಿ ನಾ ಸುಮ್ಮ ಹೋಗಿ ಬಂದವ್ರಿಗೆ ಮಾತಾಡ್ಸಕ್ಕೆ ಹೋಗಿರ್ತೀವಲ್ಲ, ಹೆಂಗಪ್ಪ ಅಲ್ಲಿ ಅಂದ ಕೂಡಲೇ ತನ್ನ ಆ ಕಡೆ ತಲೆ ಹಾಕಿ ಮಾಡ್ಕೋಬಾರ್ದ್ರಿ, ಇನ್ನೊಮ್ಮೆ ನೆನಪು ತೆಗಿಸ್ಬೇಡ್ರಿ ನಮ್ಮ ಕಡೆ ಅದನ್ನ ತಾನು. ಯಾಕಂದ್ರೆ ಹಂಗಿರ್ತದ್ರಿ ಅಲ್ಲಿ ಸ್ಟೇಷನ್ದೊಳಗೆ ಎಷ್ಟು ಮಂದಿ ಇರ್ತಾರೆ ನೋಡ್ರಿ, ಅವರು ಪೊಲೀಸರು PSIಗಳು ಪಾಳೆ ಹಂಚ್ಕೊಂಡಿರ್ತಾರ. ಅವ್ರು ಎದಕ್ರಿ? ಒದ್ದೊದ್ದು ಹೋಗಾಕ, ನಂದು ಮುಗಿದ ಕೂಡಲೇ ನಿಂದು ಗಜ್ಜು ಹಾಕಾಕ. ಅಟ್ಟು ತ್ರಾಸ ಅದ ರೀ ಪೊಲೀಸ್ ಸ್ಟೇಷನ್ದೊಳಗೆ. ಇಲ್ಲಿಯೂ ಹಂಗೆ ಅದ. ಇಲ್ಲಿಯೂ ಒಂದೀಟು ಎದಕ್ಕೂ ಅಳಿಗಾಡಕ್ಕೆ ಜಾಗಿಲ್ಲ. ಅಲ್ಲೇ ಇದು ಅಲ್ಲೇ ಎಲ್ಲ ಅದರ ಮಗ್ಗಲನ್ನ ಕುಂತ ಒದ್ದಾಡಿ 9 ತಿಂಗಳು ಕೊಂಡಿರ್ಬೇಕ್ರಿ ಮುದ್ದಾಗಿ. ಈಗ ನೀವು ಹೆಂಗೆ ಕೂತೀರಿ? ಈಗ ಹೆಂಗೆ ಕೂತೀರಿ? ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ. ಚಪ್ಪಗಾಲ್ ಹಾಕೊಂಡು ಶಿಸ್ತು ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ. ಈಗ ಹೌದಿಲ್ರಿ? ಚಪ್ಪಗಾಲ್ ಹಾಕೊಂಡು ಹಿಂಗೆ ಎಟೋ ತಕ ಹಾಕೊಂಡಿರ್ತೀರಿ. ಸ್ವಾಮಿ ನೀ ಬಿಡು ತಕ, ನಾನು ನಾಳೆ ಹೆಂಗೆ ತಕ ಬಿಡಂಗೆ ಇಲ್ಲಪ್ಪ ಹೇಳ್ಕೋ ತಕೊಂಡ್ರು ನಾವು ಎದ್ದೋಕ್ಕಿವು. ಮತ್ತೆ ಹಿಂಗಣವ್ರು ನೀವು, ಹೌದಿಲ್ರಿ? ನೀವು ಹೆಂಗೆ ಕೂತೀರಿ ಅಂದ್ರೆ ಈಗ ಚಪ್ಪಗಾಲ ಹಾಕಿ ನೀವು ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ. ಹಿಂಗೆ ಎಷ್ಟೋ ತಕ್ಕ ಕುಂಡಿರ್ತೀರಿ ಅಂದ್ರೆ ಭಾಳ ಆದ್ರೆ 1 ತಾಸು ಕುಂಡಿರ್ತೀರಿ. ಚಪ್ಪಗಾಲ ಹಾಕೊಂಡು ಕರೆಕ್ಟ್ ಅಳಿಗಾಡ್ಲಾರ್ದಂಗೆ 1 ತಾಸು ಕುಂಡಿರ್ತೀರಿ. 1 ತಾಸು ಆದ ನಂತರ ನಾ ಬಿಡ್ಲಿಲ್ಲ ಅಂದ್ರೆ ಏನು ಹಿಂಗೆ ಚಪ್ಪಗಾಲ ರೆಕ್ಕಂಗೆ ಹಾಕೊಂಡು ಕೊಡ್ತಿರ್ತಿರಲ್ಲ, ಅಗಾರ್ಕ ಸಡ್ಲು ಮಾಡ್ತೀರಿ. ಏನು ಸ್ವಾಮಿ ಬಿಡಂಗೆ ಕಾಣಂಗಿಲ್ಲಪ್ಪ, ನಮ್ಮ ಮೊದಲ ಕಾಲನು ಸಗತವ ಅಂತ ತಿಳ್ಕೊಂಡು ಹಗಾರ್ಕ ಕಾಲು ಸಡ್ಲು ಮಾಡ್ತೀರಿ. ನಾ ಮತ್ತೊಂದು ಅರ್ಧ ತಾಸು ಒಟ್ಟ ಬಿಡಲಿಲ್ಲ ಅಂದ್ರೆ ಹಗಾರ್ಕ ಈಚೆ ಕಡೆ ಕಾಲು ತೆಗೆದು ಇದ್ರ ಮ್ಯಾಗ, ಈ ಕಾಲು ತೆಗೆದು ಇದ್ರ ಮ್ಯಾಗ ಹಾಕೋತ ಕೊಂಡಿರ್ತೀರಿ. ಮತ್ತು ಅರ್ಧ ತಾಸು ನಾ ಬಿಡಲಿಲ್ಲ ಅಂದ್ರೆ ಹಗಾರ್ಕ ಕಾಲು ಉದ್ದು ಮಾಡಿ ಸ್ವಾಮಿ ಕಡೆ ಹಿಂಗೆ ಕಾಲು ಮಾಡಿ ಕೂತು ಬಿಡ್ತಾರೆ. ಮತ್ತೇನದು? ಮತ್ತು ಏನು ಮಾಡಿದ್ರಿ? ಏನು ಸ್ವಾಮಿಗಳಿಗೆ ಏನು ಟೈಮ್ ಅದ, ಏನು ಟೇಬಲ್ ಅದ ಹೇಳಕ್ಕ? ಭಾಳ ಆದ್ರೆ 1 ಗಂಟೆ ಹೇಳ್ಬೇಕ್ರಿ. ಇವ 3 ಗಂಟೆ ಆದ್ರೂ ಬಿಡವಲ್ಲ ಅಂತಂದ್ರೆ ಮತ್ತೆ ಹೆಂಗೆ ಮಾಡುವ? ಕಾಲು ಮಾತಾಡಕ್ಕೆ ಹತ್ತವ್ರಿ ಅವು. ಹಗಾರ್ಕ ಕಾಲು ಉದ್ದು ಮಾಡ್ಕೊತ್ಕೊಂಡಿರ್ತೀರಿ. ನೋಡ್ರಿ ಇವ ಬರೀ 3 ತಾಸು, ಬರೀ 2 ತಾಸು ನಿಮಗೆ ಹೆಂಗೆ ಬೇಕು ಹಂಗೆ ಚಪ್ಪಗಾಲ ಹಾಕೊಂಡು ಕೂತವ್ರು 2 ತಾಸು ಕುಂಡ್ರಕ್ಕಾಗಂಗಿಲ್ಲ. ಮತ್ತು 9 ತಿಂಗಳು ಮುದ್ದಾಗಿ ಕುಂತಿದ್ರಲ್ಲ, ಅಲ್ಲಿ ಹಂಗೆ ಕೂತಿರಿ ಇಲ್ಲ? ಮತ್ತು ಎಲ್ಲರೂ ತಾಯಿ ಗರ್ಭದೊಳಗೆ ಒದ್ದಾಡಿ ಮುದ್ದಾಗಿ ಕೂತ ಬಂದೀವಿ. ಆ ಟೈಮ್ದೊಳಗೆ ಜೀವಗನಿಗೆ ಅಂದ್ರೆ ನಮಗ ತಾಯಿ ಗರ್ಭದೊಳಗೆ ಇರ್ತಕ್ಕಂಥ ತ್ರಾಸ ನೋವನ್ನು ನೋಡಿ ಆ ಜೀವ ತಾಯಿ ಗರ್ಭದೊಳಗಿದ್ದದು ಕೂಸ ಪರಮಾತ್ಮನಿಗೆ ಧಾವ ಮಾಡ್ತದಂತ, ಪರಮಾತ್ಮನಿಗೆ ಕೂಗ್ತದಂತ. ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ನನಗಿಲ್ಲಿ ಬಹಳ ನೋವಾಗತ್ತದ, ಬಹಳ ತ್ರಾಸಾಗತ್ತದ, ನನಗೆ ಹೆಂಗಾರ ಮಾಡಿ ಇಲ್ಲಿಂದ ಹೊರಗೆ ಹಾಕಿ ಯಪ್ಪ ಲಗುಟ್ ಅಂತ ಬೇಡ್ಕೊಳಕತ್ತೀವಂತ ನಾವು. ಆಗ ಪರಮಾತ್ಮ ಅಂತಾನಂತ, ನಿಮ್ಮನ್ನು ಅಲ್ಲೇ ಹೊಟ್ಟೆಗೆ ಇದ್ದಾಗನ ನಿಮಗೆ ಕೇಳ್ತಾನಂತ, ಹೊರಗೆ ಹಾಕಂತ ಬಡ್ಕೊಳಕತ್ತಿ, ಹೊರಗೆ ಹೋಗಿ ಏನು ಮಾಡವದಿಯಪ್ಪ, ಹೊರಗೆ ಹೋಗಿ ಏನು ಮಾಡವದಿ ಅಂತ ಕೇಳಿದಾಗ ಜೀವ ಅಂದ್ರೆ ನಾವು ಅಂದಿವಂತ, ಯಪ್ಪ ಹೊರಗೆ ಹೋಗಿ ನಾ ಏನು ಮಾಡ್ತಾನಂದ್ರೆ ಬೇರೆ ಏನೂ ಮಾಡಂಗಿಲ್ಲ, ಹೊರಗೆ ನನ್ನ ಕಳಿಸಿದಿ ಅಂತಂದ್ರೆ ನಾ ಹೊರಗೆ ಹೋಗಿ ನಿನ್ನ ಧ್ಯಾನ, ನಿನ್ನ ಚಿಂತನೆ, ನಿನ್ನ ಪ್ರಾರ್ಥನೆಯನ್ನ ಮಾಡಿ ನಿನ್ನನ್ನು ಒಲಿಸಿಕೊಂಡು ಮುಕ್ತಿಯನ್ನು ಪಡ್ಕೊಂಡು ಇನ್ನೊಮ್ಮೆ ಈ ತಾಯಿ ಗರ್ಭದಂತ ಜಾಗಕ್ಕೆ ಬರ್ಲಾರ್ದಂಗ ಮಾಡ್ಕೋತಾನ. ಒಟ್ಟ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು, ಮರದಿನದಕ್ಕಿನ್ನುಪಾಯವೇ ಧರ್ಮವೆಂದು. ಧರ್ಮ ಅಂದ್ರೆ ಹಾನಿ ಮಾಡಿ ಪ್ರಮಾಣ ಮಾಡಿ ಹೇಳ್ತೀನೋ ಪರಮಾತ್ಮ, ನನ್ನ ಹೊರಗೆ ಹಾಕಿದಿ ಅಂದ್ರೆ ನಿನ್ನ ಧ್ಯಾನ ಮಾಡಿ ನಿನ್ನ ಹತ್ತಕ್ಕೆ ಬರ್ತಾನೆ, ನಾನು ಈ ಜಾಗಕ್ಕೆ ಇನ್ನೊಮ್ಮೆ ಬರ್ಲಾರ್ದಂಗ ಮಾಡ್ಕೋತಾನಂತ ಅಂದಾಗ ಆಯ್ತು ಹೋಗಪ್ಪ ಅಂತ ಪರಮಾತ್ಮ ನಮ್ಮನ್ನ ಇಲ್ಲಿ ಕಳಿಸಿದ. ನಾವಿಲ್ಲಿ ಬಂದು ಅವನ್ ಧ್ಯಾನ ಮಾಡಾಕತ್ತೀವೋ ಏನು ರೊಕ್ಕದ ಧ್ಯಾನ ಮಾಡಾಕತ್ತೀವ್ರಿ? ಅಲ್ಲಿ ಏನು ಹಾನಿ ಮಾಡಿ ಬಂದೀವಿ? ಹೇ ಪರಮಾತ್ಮ, ನಿನ್ನ ಧ್ಯಾನ ಮಾಡಿ, ನಿನ್ನ ಚಿಂತನೆ ಮಾಡಿ, ನಿನ್ನ ಒಲಿಸಿಕೊಂಡು ನಾನು ಧನ್ಯನಾಗತ್ತೀನಪ್ಪ ಅಂತ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದೀವಿ. ಇಲ್ಲಿ ಬಂದ ಗಂಡ ಹೆಂಡತಿ ಮಕ್ಕಳು ಹೊಲ ಮಣಿ ರೊಕ್ಕ ಬಂಗಾರ ಇದ್ರೊಳಗ ಒದ್ದಡಿ ಸಾಯಕತ್ತಿದೆ. ಅವ ದೇವ್ರಂತಾನ ಮತ್ತೆ ಹಿಂಗ ಆಗತಿ, ಮತ್ತೆ ಅಲ್ಲಿಗೆ ಬರ್ತಿ. ಎಲ್ಲಿಗೆ? ಜೈಲಕ್ಕ.
ಅದೇ ಜೈಲಿಗೆ ಬರ್ಬೇಕಾಗ್ತದೆ. ಅದಕ್ಕೆ ನಾವಿಲ್ಲಿ ಎದಕ್ಕೆ ಬಂದೀವಂತಂದ್ರೆ ಬರೀ ಸಂಸಾರ ಮಾಡಕ್ಕಷ್ಟೇ ಬಂದಿಲ್ಲ, ಮತ್ತು ಸಂಸಾರ ಮಾಡ್ರಿ ನೀವು ಬ್ಯಾಡ ಅನ್ನಂಗಿಲ್ಲ. 12ನೇ ಶತಮಾನದ ಎಲ್ಲ ಶರಣರೂ ಸಂಸಾರ ಮಾಡ್ಯಾರ. ಎಲ್ಲ ಶರಣರು ಅವರು ಗಂಡ, ಅವರು ಹೆಂಡತಿ, ಅವರಿಗೂ ಮಕ್ಕಳು ಎಲ್ಲ ಇದ್ರು. ಆದ್ರ ಇತಿಹಾಸ ಪ್ರಸಿದ್ಧ ಆದ್ರ ಅವರು ಇತಿಹಾಸದೊಳಗ ಉಳಿದು ಬಿಟ್ರು ಶರಣರು. ಆದ್ರ ನೀವು ಯಾರು ಉಳ್ದಿರಿ? ನಿಮ್ಮ ಅಪ್ಪಗಳು ಯಾರು ಉಳ್ದಾರ? ನಿಮ್ಮ ಮುತ್ಯಗಳು ಯಾರು ಉಳ್ದಾರ? ಯಾರೂ ಇಲ್ಲ. ಯಾಕಂದ್ರ ಶರಣರ ಬದುಕಿದ್ದು ಪರಮಾತ್ಮನಿಗಾಗಿ, ನಾವು ಬದುಕಿದ್ದು ರೊಕ್ಕದ ಸಲುವಾಗಿ. ಅದಕ್ಕೆ ನಾವಿಲ್ಲಿ ಬಂದು ಬಳಕೆ ಏನು ಮಾಡ್ಬೇಕಂದ್ರೆ ಒಟ್ಟು ಆ ಪರಮಾತ್ಮನ ಧ್ಯಾನ ಮಾಡ್ಬೇಕು. ನೋಡ್ರಿ, ಪರಮಾತ್ಮನನ್ನು ಒಲಿಸ್ಕೋಬೇಕು. ಹಿಂದೆ ಎಲ್ಲರಿಗೂ ಪರಮಾತ್ಮ ಪ್ರತ್ಯಕ್ಷ ಆಗ್ಯಾನ್ರಿ. ಬಹಳ ಮಂದಿಗೆ ನಾವು ಚರಿತ್ರೆದಾಗ ಕೇಳ್ತೀವಿ. ಬಹಳ ಅಡವಿ ಸಿದ್ದೇಶ್ವರರು ಅವರು ಭಗವಂತನ ಅವತಾರಿಗಳೇ ಆದರು, ಪರಮಾತ್ಮನನ್ನೇ ಪಡ್ಕೊಂಡ್ರು, ಧನ್ಯರಾದರು, ಅವರ ಜೀವನ ಸಾರ್ಥಕ ಆಯಿತು. ಅವರಿಂದ ಮತ್ತೆ ಎಷ್ಟೋ ಮಂದಿಗೆ ಒಳ್ಳೆಯದಾಯಿತು. ಮತ್ತು ಹಿಂದೆ ಮಂದಿಗೆ ದೇವರ ಒಲದನಂತೀರಿ, ಹಿಂದೆ ಮಂದಿಗೆ ದೇವರ ಕಂಡನಂತೀರಿ. ಮತ್ತು ನಾವು ರಗಡ ದೇವರಿಗೆ ಅಡ್ಡಾಡ್ತೀವಲ್ರಿ ಸ್ವಾಮಿ. ಒಂದು ದೇವರ, ಎರಡು ದೇವರ, ಊರಾನ್ ದೇವ್ರು ಬಿಟ್ಟು ಬೇರೆ ಊರಾನ್ ದೇವ್ರು. ಅಟ್ಟ ಅಲ್ಲ, ಈ ರಾಜ್ಯದಾಗಿಂದ ಬಿಟ್ಟು ಬೇರೆ ರಾಜ್ಯದಾಗಿಂದ ದೇವ್ರಿಗೆ ಹೋಗ್ತೀವಿ ನಾವು. ಹೊಕ್ಕಿರಿ ಇಲ್ಲ? ಮತ್ತೆ ಹೊಕ್ಕಿರಿ? ರಗಡ್ರಿ ಸ್ವಾಮಿ. ಊರಾಗಿನ ದೇವ್ರ ಅಟ್ಟ ಅಲ್ಲ, ಬೇರೆ ಊರಾಗಿನ ದೇವ್ರ ಎಲ್ಲಿ ಬೇಕಾದಲ್ಲಿ ಹೊಕ್ಕಿವು. ಮತ್ತು ಅಟ್ಟ ಅಲ್ದ ಮನ್ಯಾಗ ಎಷ್ಟೋ ಉಪವಾಸ ಮಾಡ್ತೀವಿ, ಎಷ್ಟೋ ಒಪ್ಪತ್ತು ಮಾಡ್ತೀವಿ, ಮನ್ಯಾಗ ದೇವ್ರ ಪೂಜಾ ಮಾಡ್ತೀವಿ. ಶ್ರಾವಣದಾಗ ಗೌರಿ ಪೂಜೆ ಮಾಡ್ತೀರಿಲ್ಲ? ಗೌರಿ ಪೂಜೆ 20 ವರ್ಷ ಗೌರಿ ಪೂಜೆ ಮಾಡಿರಿ, ಒಮ್ಮೆರ ಗೌರವ ಹೊಲ್ದಾಳ ನಿಮ್ಮ? ಇಲ್ರಿ. ಮತ್ತೆ ಯಾಕೆ ಒಲಿವಾರ ಅವರು? ಏನು ತೊಂದರೆ ಆಗ್ಯದ ಅವ್ರಿಗೆ, ನಿಮಗ, ದೇವರಿಗೆ ನಿಮಗೆ ಏನು ತೊಂದರೆ ಆಗ್ಯದ? ಯಾಕೆ ನಿಮಗೆ ಪ್ರತ್ಯಕ್ಷ ಆಗುವರು? ಯಾಕೆ ನಿಮಗೆ ಕೃಪಾ ಮಾಡುವರು? ಯಾಕೆ ನಿಮಗೆ ಆಶೀರ್ವಾದ ಮಾಡುವಲ್ಲ ದೇವರ? ಯಾಕಂತಂದ್ರೆ ನಾವು ಮನಸ್ಸನ್ನ ಸ್ವಚ್ಛ ಮಾಡಿಕೊಂಡಿವಂದ್ರೆ ಪರಮಾತ್ಮ ಒಲಿತಾನೆ. ಹಿಂದಿನವರು ಶರೀರ ಸ್ವಚ್ಛ ಇರಲಿಲ್ಲ, ಅವರು ಚಂದ ಜಳಕ ಮಾಡ್ತಿದ್ದಿಲ್ಲ, ಚಂದ ಮುಖ ಸೌಂದರ್ಯ ಮಾಡ್ಕೋತಿದ್ದಿಲ್ಲ. ಅವರು ಏನು ಮಾಡ್ತಿದ್ರು ಅಂತಂದ್ರ ಮನಸ್ಸು ಸ್ವಚ್ಛ ಮಾಡ್ಕೋತಿದ್ರು. ಅವರು ನಾವು ಮೇಯ್ ಸ್ವಚ್ಛ ಮಾಡ್ಕೋತೀವಿ, ಸಾಬನ ಹಚ್ಚಿ ಎಷ್ಟು ಹಚ್ಚಿದ್ರ ಕಾರ್ಗ ಇದ್ದದ ಮೂತಿ ಬೆಳಗಾಕತ್ತೇನ್ರಿ? ನೋಡ್ಬೇಕ್ರಿ, ಮುಂಜಾನೆ ಎದ್ದು ಕೂಡಲೇ ಒಂದು ತಾಸು ಸಾಬನ ತಗೊಂಡು ಗಾಸ್ ಮೋತಿಗೆ ತಿಕ್ಕುದ. ನೀ ಎಷ್ಟು ಬೇಕಾದಟ್ಟು ತಿಕ್ಕದನ್ನ, ಅದು ಹಂಗೆ ಅದು. ಯಾಕಂದ್ರೆ ನಾವು ಈ ಶರೀರವನ್ನು ಸೌಂದರ್ಯಯುಕ್ತವಾಗಿ ಮಾಡಿಕೊಂಡ್ರೆ ದೇವ್ರು ಒಲೆಂಗಿಲ್ಲ. ನೀನು ಬಹಳ ಚಂದ ಕಾಣ್ರ, ಚಲೋ ಬಟ್ಟೆ ಹಾಕೊಂಡ್ರ, ಚಲೋ ಡ್ರೆಸ್ ಮಾಡ್ಕೊಂಡ್ರ ಪರಮಾತ್ಮ ಒಲಿತಾನೇನ್ರಿ? ಒಲೆಂಗಿಲ್ಲ. ಮತ್ತು ಯಾರಿಗೆ ಒಲಿತಾನೋ ಪರಮಾತ್ಮ ಅಂದ್ರ ಈ ಮ್ಯಾಗಿನ ಸೌಂದರ್ಯಕ್ಕಲ್ಲ, ನಿನ್ನ ಹೃದಯ ಸೌಂದರ್ಯ, ನಿನ್ನ ಮನಸ್ಸು ಸ್ವಚ್ಛಿತ್ತು ಅಂದ್ರೆ ಮಾತ್ರ ಪರಮಾತ್ಮ ಒಲಿತಾನೆ. ಸುಮ್ಮನೆ ನಾವು ಹತ್ತಿ ಕಟ್ಟಿಗೆ ಅಂತವ 2 ಊದಿನ ಕಡ್ಡಿ ಹಿಡ್ಕೊಂಡು 3 ಬಳ್ಳ ಮಂದಿಗೆ ಕಾಣುವಂಗ ಢಾಳಂಗೆ ವಿಭೂತಿ ಹಚ್ಕೊಂಡು ಶಿವ ಹೇ ಪರಮಾತ್ಮ, ಹೇ ಹನುಮಂತೇವ್ರ, ಅಡವ್ಯಪ್ಪ ಅಂತ ಬಾಯಾಗ ದೇವರ ನಾಮ ಜಪ, ಹೃದಯದೊಳಗೆ ಮಂದಿ ಗಂಟಕಪ್ಪ. ಎಲ್ಲಿ ಒಲಿತಾನೆ ಹೇಳ್ರಿ ನೀವು? ಪರಮಾತ್ಮ ಹೆಂಗೆ ಒಲಿತಾನೆ ದೇವರ? ಒಲೆಂಗಿಲ್ರಿ. ದೇವ್ರ ಒಲಿಬೇಕಾಗಿತ್ತು ಅಂದ್ರೆ ಅದಕ್ಕೆ ನಿಜಗುಂಡ್ರು ಅಂತಾರ ನೋಡ್ರಿ. ಅವ್ರು ಬಿರ್ಸಿಲೆ ಬೈತಾರ ನಿಜಗುಂಡ್ರು. ಏನಂತಾರಂದ್ರ, ಎಂತೊಲಿವನೋ ಹೆಂಗ ಒಲಿತಾನೋ ದೇವ್ರು ನಿನಗ ನೋಡ್ರಿ. ನಿಜಗುಂಡ್ರು ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ ಬರೀತಾರೆ, ಎಂತೊಲಿವನೋ ತನಗಿನ್ ಎಂತೊಲಿವನೋ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ. ಹೆಂಗ ಒಲಿತಾನೋ? ಯಾಕಂತಂದ್ರ ನಿನ್ನ ಕಾಯ ಸುದ್ದಿಲ್ಲ, ನಿನ್ನ ವಾಣಿ ಸುದ್ದಿಲ್ಲ, ನಿನ್ನ ಮನಸ್ಸು ಸುದ್ದಿಲ್ಲ. ಹೆಂಗ ದೇವ್ರು ಒಲಿತಾನ? ಒಲೆಂಗಿಲ್ಲಪ್ಪ. ಮೊದಲು ನೀನು ಹೃದಯ ಸೌಂದರ್ಯಕ್ಕಿಂತಲೂ ಮನಸ್ಸಿನ ಸೌಂದರ್ಯವನ್ನು ಬೆಳೆಸ್ಕೋ. ಹಿಂದಿನವರಿಗೆ ಪರಮಾತ್ಮ ಯಾಕೆ ಒಲಿತಿದ್ದ ಅಂತಂದ್ರ, ಯಾಕೆ ಭೇಟಿ ಆಗುತ್ತಿದ್ದ ಅಂತಂದ್ರ,
ಅವ್ರ ಮನಸ್ಸು ಸ್ವಚ್ಛಿತ್ತು. ದೇವ್ರ ಕೆಲಸ ಮಾಡ್ಯಾನ್ರಿ ಅವ್ರ ಮನ್ಯಾಗ. ಭೇಟಿ ಆಗೋದಟ್ಟ ಅಲ್ಲ, ಗೋರಾ ಕುಂಬಾರನ ಮಣಿಯೊಳಗ ಸ್ವತಃ ಪಾಂಡುರಂಗ ಬಂದು ಅಡಿಗೆ ಮಾಡ್ಯಾನ್ರಿ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಹೆಂಡತಿ ಅಡಿಗೆ ಮಾಡಂಗಿಲ್ಲ. ನಿಮಗೆ ಆರಾಮಿಲ್ಲ ಅಂತ ನೀವು ಮಲ್ಕೊಂಡ್ರಿ ಅಂದ್ರೆ ಹುಡುಗರು ಅಡಿಗೆ ಮಾಡ್ತಾವೇನು? ಇಲ್ಲ. ನೋಡ್ರಿ, ಎರಡೂ ಕೈಗಳನ್ನು ಕಡ್ಕೊಂಡ್ರ ಗೋರಾ ಕುಂಬಾರ ತನ್ನ ಎರಡೂ ಕೈಗಳನ್ನು ಕಡ್ಕೊಂಡ ರಕ್ತ ಸೋರ್ತಿತ್ತು, ಹಂಗ ನಿಂತಿದ್ದ. ಇಬ್ಬರು ಹೆಂಡತಿಯರು ಅರೆ ಕೈ ಕಡ್ಕೊಂಡ್ರಲ್ಲ, ರಕ್ತ ಸೋರಾಕತ್ತದ, ಒಂದಿಟ್ಟು ಅರ್ಬಿ ಕಡ್ತನಂತ ಇಬ್ರು ಹೆಂಡತಿಯರು ಬಂದ್ರ ಗೋರಾ ಹೇಳ್ತಾನೆ, ನೀವು ನನ್ನ ಮುಟ್ಟಿದ್ದಕ್ಕ ಈ ಕೈ ಕಡ್ಕೊಂಡಿ ನಾನು, ಮತ್ತು ನೀವು ಮತ್ತೆ ಮುಟ್ಟಕ್ಕೆ ಬಂದ್ರಂದ್ರ ಶರೀರನ ತುಂಡು ಮಾಡ್ಕೋತೀನಿ ನೋಡಿ, ಎಚ್ಚರ್ಲೆ ನನ್ನ ಹತ್ತಿಕ್ಕೆ ಬರ್ರಿ ಅಂತಂದಾಗ ಅವರಿಬ್ರು ಹೆಂಡತಿಯರು ದೂರ ನಿಂತರು. ಆಗ ಪರಮಾತ್ಮ ಹೆಂಗ ಬಂದು ಗೊತ್ತದೇನ್ರಿ? ಪರಮಾತ್ಮ ಪಾಂಡುರಂಗ ಬಂಗಾರದ ಕಿರೀಟ ಹಾಕೊಂಡು ರಾಜ ಪೋಷಾಕಗಳನ್ನು ಹಾಕೊಂಡು ಓಡಿ ಬರಲಿಲ್ಲ ಪರಮಾತ್ಮ. ಬರೇ ಒಂದು ಹಳಿ ದೋತ್ರ ಉಟ್ಕೊಂಡು, ಮಂಡಂಗಿ ತೊಟ್ಕೊಂಡು, ತಲೆ ಮೇಲೆ ಒಂದು ಟಾವಲ್ ಸುತ್ತಕೊಂಡ ಅವ್ರ ಮಣಿಯ ಆಳಿನಗತ್ತೆ ಪಾಂಡುರಂಗ ಗೋರಾ ಕುಂಬಾರನ ಮಣಿಯೊಳಗೆ ಓಡಿ ಬಂದ. ಅವನ ಎರಡೂ ಕೈಗಳನ್ನು ಮುಟ್ಟಿ ಮಾಸಿ ಏನು ಮಾಡಿದ ಅಂತಂದ್ರೆ, ಪ್ರತಿನಿತ್ಯ ಪಾಂಡುರಂಗ ಅವನ ಮುಂದೆ ಕುಂಡ್ರಿಸ್ಕೊಂಡು ತಾನೇ ಅಡಿಗೆ ಮಾಡಿ ಒಂದು ತಾಟ ತಗೊಂಡು ಅದರೊಳಗೆ ಹಾಲು ಹಾಕಿ ರೊಟ್ಟಿ ಹಾಕಿ ಕಲಿಸಿ ಸ್ವತಃ ಪಾಂಡುರಂಗ ಆ ಗೋರಾ ಕುಂಬಾರನ ಬಾಯಿಯೊಳಗೆ ತುತ್ತ ಹಾಕಿ ಊಟ ಮಾಡಿಸ್ತಾನಂದ್ರ ಎಷ್ಟು ಭಕ್ತಿ ಮಾಡಿರ್ಬೇಕ್ರಿ ಪಾಂಡುರಂಗನ ಮೇಲೆ ಗೋರಾ ಕುಂಬಾರ. ಎಷ್ಟು ಭಕ್ತಿ ಓಡಿ ಬಂದು ಅವನೇ ಸೇವಾ ಮಾಡ್ಬೇಕಲ್ರಿ. ಗೋರಾ ಕುಂಬಾರನ ಬಟ್ಟೆ ಒಕ್ಕೊಂಡು ಬರ್ತಿದ್ರಿ ಹಾಕೊಂಡದ್ದು, ಗೋರಾ ಕುಂಬಾರನ ಜಳಕ ಮಾಡಿಸ್ತಿದ್ರಿ ಯಾರು? ಪಾಂಡುರಂಗ ಪರಮಾತ್ಮ. ಹೆಂಗಂತಂದ್ರ ಭಕ್ತಿ ಮಾಡಿದ್ರೆ ಹಂಗ ಮಾಡ್ಬೇಕಂತ. ಪರಮಾತ್ಮ ಬಾಳ ಸರಳದನ್ರಿ. ಇಷ್ಟ ಅವನ ಮೇಲೆ ಪ್ರೇಮ ಇರಬೇಕು, ಪರಮಾತ್ಮನ ಮೇಲೆ ಪ್ರೇಮ ಇರಬೇಕು, ಪರಮಾತ್ಮನ ಮೇಲೆ ಭಕ್ತಿ ಇರಬೇಕು. ಹಂಗಿದ್ದಿ ಅಂತಂದ್ರ ಪರಮಾತ್ಮ ತಾನೇ ಓಡಿ ಬರುತ್ತಾನ. ನೀವು ಅವ ಇದ್ದ ಜಾಗಕ್ಕೆ ಹೋಗೋದು ಬೇಡ್ರಿ. ನೀವು ಪರಮಾತ್ಮ ಇದ್ದ ಜಾಗಕ್ಕೆ ನೀವು ಹೋಗೋದು ಬೇಡ. ನಿಮ್ಮ ಭಕ್ತಿ ಬಲಿತು ಅಂದ್ರ, ನಿಮ್ಮ ಮನಸ್ಸು ಸ್ವಚ್ಛ ಆಯಿತು ಅಂತಂದ್ರ ಅವನ ಓಡಿ ಬರ್ತಾನ್ರಿ, ಅವನೇ ಓಡಿ ಬರ್ತಾನ. ಸಂತ ನಾಮದೇವ ಪ್ರತಿನಿತ್ಯ ಪಾಂಡುರಂಗನಿಗೆ ಊಟ ಮಾಡಿಸ್ತಿದ್ದ. ನಾಮದೇವ್ ಬರುತಕ ಪಾಂಡುರಂಗ ಊಟ ಮಾಡ್ತಿದ್ದಿಲ್ಲ. ಎಂಥ ಭಕ್ತರು ಇರ್ಬೇಕ್ರಿ ಅವರು, ಎಂಥ ಭಕ್ತಿ ಇರ್ಬೇಕು ಅವ್ರದ್ದು. ಸೋಮ ನಾವು 2 ಊದಿನ ಕಡ್ಡಿ ತಗೊಂಡು ಹಣ್ಣೆ ಮೇಲೆ ವಿಭೂತಿ ಹಚ್ಕೊಂಡು ಕೊಳ್ಳಾಗ ರುದ್ರಾಕ್ಷ ಹಾಕೊಂಡು ಹೋಗಿ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತರ ಭಕ್ತಿ ಅಂತಾರೆ ಏನ್ರಿ? ಭಕ್ತಿ ಅಲ್ಲಿದು. ನೀವು ಮತ್ತೇನು ಸುಮ್ಮನೆ ನಿಂದಿರ್ತೀರೇನ್ರಿ ದೇವ್ರ ಮುಂದೆ ಹೋಗಿ? ದೇವರ ಬ್ಯಾಸರ್ಬೇಕವ. ಹಂಗ ಬೇಡ ಅವ್ರು. ನೀವು ಕಣ್ಣು ಮುಚ್ಕೊಂಡು ನಿಂತು ಯಾರಿಗೆ ಕೇಳಿಸಲಾರ್ದಂಗ ಮನಸ್ಸಿನಾಗ ಕದ್ದಿಲೆ, ಯಪ್ಪ ನನಗೆ ಹೊಲ ಇಲ್ಲ, ಯಪ್ಪ ನನಗೆ ಮಣಿ ಇಲ್ಲ, ಯಪ್ಪ ನನಗೆ ಗಂಡು ಮಗ ಇಲ್ಲ, ಹೆಣ್ಣು ಮಗಳಿಲ್ಲ, ಕೊಳ್ಳಾಗ ಬಂಗಾರ ಇಲ್ಲ, ಇದನ್ನೆಲ್ಲ ಮಾಡಿಸ್ಕೊಡ್ಬೇಕು ನಿಮ್ಗೆ ಅವ್ನು ದೇವ್ರ. ನಿಮಗೆ ಗೊತ್ತಿಲ್ರಿ, ಮೊದಲಿನ ಕಾಲದೊಳಗೆ ದೇವ್ರ ಈ ಗುಡಿಯಾಗ ಏನದವ್ರಲ್ಲ, ಹನುಮಪ್ಪ, ದ್ಯಾಮವ್ವ, ದುರ್ಗವ್ವ, ಇವರೆಲ್ಲ ಏನ್ ನಮ್ಮ ಅಡವಿ ಸಿದ್ದೇಶ್ವರರು, ಇವರೆಲ್ಲ ಮೊದಲು ಜೀವಂತ ಇದ್ರಿ. ಇವರೆಲ್ಲ ಜೀವಂತ ಇದ್ರು. ಮತ್ತು ಕಲ್ಲು ಯಾಕಾಗ್ಯಾರಂದ್ರ ನೀವು ಬಂದ ಬೇಡುದು ನೋಡಿ 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 ಅವ್ರ ಕಲ್ಲಾಗಿ ಬಿಟ್ಟಾರಂತ. ನೀವು ಅಟ್ಟು ಬೇಡವ್ರಿ. ಮತ್ತು ಇಲ್ಲಿ ಕುಂತವ್ರ ಆನಿ ಮಾಡಿ ಹೇಳ್ರಿ, ದೇವ್ರ ಗುಡಿಗೆ ಹೋಗಿ ಬೇಡಲಾರದ ಹಂಗ ಯಾರು ಬಂದಿರಿ ಕೈ ಎತ್ತಿ ಒಂದಿಟ್ಟ ಮ್ಯಾಲ ನೋಡುನು. ಒಟ್ಟ ಬೇಡಬಾರ್ದು, ಸೋಮ ನಮಸ್ಕಾರ ಮಾಡಿ ಬರುದು ಯಾರು ಒಬ್ರ. ಮತ್ತು ಹಂಗ ಇದ್ರ ಅಲ್ಲಿ ಅದಕ್ಕೆ ಹೋಗುದ್ರಿ ಸ್ವಾಮಿ? ಮತ್ತು ಬೇಡಾಕ ಹೋಗುದನ್ರಿ ಅಲ್ಲಿ ದೇವ್ರಿಗೆ? ನೀವು ಯಾರು ಬೇಡಾಕ ಹೋಗಬೇಡ್ರಿವಾ, ಅವ ತಾನೇ ಕೊಡ್ತಾನ ಪರಮಾತ್ಮ. ನೀವು ಈಗ ನಿಮ್ಮ ಮನ್ಯಾಗ ಕಷ್ಟಗಳು ಬರ್ತಾವ್ರಿ, ದುಃಖಗಳು ಬರ್ತಾವ. ಯಾರ್ಯಾರ ಬೇಡಿರಿ ನಾವ್ತರ್ನ? ಯಾರ್ಯಾರ ಬೇಡಿರಿ? ದೇವ್ರ ಗುಡಿಗೆ ಹೋಗಿ ಅಡ್ಯಪ್ಪನ ಮುಂದೆ ಬಂದು, ಯಪ್ಪ ಇಟ್ಟು ದಿವಸ ನಾವು ಭಾಳ ಆರಾಮಿದ್ದೀವು, ಇನ್ನು ಮೇಲತ್ತು ಒಟ್ಟು ನಮಗೆ ಮನ್ಯಾಗ ಭಾಳಟ ಕಷ್ಟ ಬರುವಂಗ ಮಾಡಪ್ಪ ಅಂತ ಒಬ್ಬರ ಬೇಡಿರಿ? ಹೆಂಗ್ರಿ ಸ್ವಾಮಿ? ದೇವ್ರಿಗೆ ಹೋಗಿ ಕಷ್ಟಗಳನ್ನ ಯಾರು ಬೇಡ್ತಾರ?